ಕೆ ಎಸ್ ಈಶ್ವರಪ್ಪ ಅವರು ನಮ್ಮ ಬಗ್ಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಈಶ್ವರಪ್ಪನವರ ಮಾನಸಿಕ ಸ್ಥಿತಿಯ ಬಗ್ಗೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 17 ಶಾಸಕರು ಹಣ ಕೊಟ್ಟು ತಂದಿದ್ದೀವಿ ಎನ್ನುವ ಈಶ್ವರಪ್ಪನವರ ಹೇಳಿಕೆ ಅವರ ಅಜ್ಞಾನದ ಪ್ರದರ್ಶನವನ್ನು ತೋರಿಸಿದಂತಾಗಿದೆ. ಈಶ್ವರಪ್ಪನವರು ಯಾರಿಗೆ 17 ಜನಕ್ಕೆ ಹಣ ಕೊಟ್ಟು, ಎಲ್ಲಿ ಹಣ ಕೊಟ್ಟು, ಈ ಹಣವನ್ನು ಅವ್ರಿಗೆ ಯಾರು ಕೊಟ್ಟು, ಯಾವ್ಯಾರಿಗೆ ಎಷ್ಟೆಷ್ಟು ಕೊಟ್ಟು, ಇದನ್ನೆಲ್ಲ ದಾಖಲೆ ಸಹಿತ ಈಶ್ವರಪ್ಪನವರು ಇಡದೇ ಹೋದರೆ ಈಶ್ವರಪ್ಪನವರು ಸಾರ್ವಜನಿಕ ಜೀವನದಿಂದಲೇ ನಿವೃತ್ತಿ ಪಡಿತಕ್ಕಂಥದ್ದು ಒಳ್ಳೆಯದು. ಅಥವಾ ಅವರಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದರೆ ಅವರು ಮಾನಸಿಕ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಒಳ್ಳೆಯದು. 17 ಜನ ಬಂದ ಕಾರಣಕ್ಕಾಗಿ ಈಶ್ವರಪ್ಪನವರು ಮಂತ್ರಿಗಳಾದರು. ಈಶ್ವರಪ್ಪನವರು ಆ ಸರ್ಕಾರದ ಒಬ್ಬ ಫಲಾನುಭವಿ. ಬೆಳಗಾಂದಲ್ಲಿ ಲಂಚದ ಆರೋಪ ಹೊತ್ತು ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಅದಕ್ಕೆ ಈಶ್ವರಪ್ಪನವರ ತಲೆದಂಡ ಆಯಿತು ಮಂತ್ರಿಯಿಂದ. ಭ್ರಷ್ಟಾಚಾರದ ಬಗ್ಗೆ, ಹಣದ ಬಗ್ಗೆ, ಮತ್ತೊಬ್ಬರ ಬಗ್ಗೆ ಮಾತನಾಡ್ತಕ್ಕಂಥ ಈಶ್ವರಪ್ಪ ತನ್ನ ಬಗ್ಗೆ ತಾನು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇಂಥ ಈಶ್ವರಪ್ಪನ ಆರೋಪ ಯಾರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಶ್ವರಪ್ಪನವರು ಹತಾಶ ಮನೋಭಾವನೆಯ, ನಿರ್ಲಿಪ್ತತೆಯ ಒಬ್ಬ ವ್ಯಕ್ತಿ ಇರತಕ್ಕಂಥದ್ದನ್ನು ಖಡಾಖಂಡಿತವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅವರು ಒಂದೇ ಸಾಬೀತುಪಡಿಸಲಿ, ಇಲ್ಲ ಸಾರ್ವಜನಿಕ ಜೀವನದ ನಿವೃತ್ತಿಯಾಗಿ ಆಸ್ಪತ್ರೆಗೆ ಹೋಗಲಿ.